ವೆಲ್ಕಮ್ ಟು ಅಂಬಿಕಾ ಕನ್ನಡತಿ ಚಾನಲ್. ಹೋಪ್ ನಿಮ್ಮ ಲಾಸ್ಟ್ ವೀಕೆಂಡ್ ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ನಾನಿವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋ ನೀವು ನೋಡಿದರೆ ನಾನು ಫ್ರಿಡ್ಜ್ ಆರ್ಗನೈಸರ್ಗಳನ್ನ ನಾನು ನಿಮಗೆ ತೋರಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ನಾನು ರೆಫ್ರಿಜರೇಟರಲ್ಲಿ ವೆಜಿಟೇಬಲ್ಸ್ಗಳನ್ನ ಮತ್ತು ಜ್ಯೂಸ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅನ್ನೋದ್ರ ಬಗ್ಗೆ, ಮತ್ತು ಇನ್ನೂ ಒಂದು ಡೆಕೋರ್ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ನೋಡೋಣ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿಗೆ ನಿಮಗೆ ಯೂಸ್ಫುಲ್ ಆಗೋವಂಥ ವೀಡಿಯೋಸ್ನ, ನಿಮ್ಮ ಕೆಲಸಗಳಿಗೆ ಮೋಟಿವೇಶನ್ ಆಗೋವಂಥ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ವೀಡಿಯೋಸ್ನ ನೀವು ನೋಡಿ ಅದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಸೊ ಇದನ್ನು ಬಂದು ನನ್ನ ದಿ ಬೆಸ್ಟ್ ಮೀನ್ಸ್ ಆಫ್ ಆರ್ಗನೈಸರ್ ಅಂತಲೇ ಹೇಳ್ಬೋದು. ನಾನು ನಾರ್ಮಲಿ ಏನಪ್ಪ ಮಾಡ್ತೀನಿ ಅಂತ ಅಂದರೆ, ವೆಜಿಟೇಬಲ್ಸ್ನೆಲ್ಲನೂ 1 ವೀಕ್ಗೆ ಬೇಕಾಗುವಂಥ ವೆಜಿಟೇಬಲ್ಸ್ನೆಲ್ಲನೂ ನಾನು ಫಸ್ಟೇ ನೀಟಾಗಿ ಯಾವ್ಯಾವ ರೀತಿ ಕಟ್ ಮಾಡ್ಕೋಬೇಕೋ, ಸಣ್ಣದಾಗಿ ಪಲ್ಯಕ್ಕಿರ್ಬೋದು, ಇಲ್ಲಾಂದರೆ ಪಲಾವ್ಗಿರ್ಬೋದು, ಈ ಥರದನ್ನೆಲ್ಲ, ಮತ್ತು ಸಾಂಬಾರ್ಗೆ ಯಾವ ಥರ ಬೇಕೋ ಆ ಥರದನ್ನೆಲ್ಲ ನಾನು ಫಸ್ಟೇ ನೀಟಾಗಿ ಕಟ್ ಮಾಡಿ ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ನಾನು ಏನಿದು ಆರ್ಗನೈಸರ್ ನಾನು ಯೂಸ್ ಮಾಡಿದ್ದೀನಿ ಇವಾಗ, ಇದು ಏನು ನಿಮಗೆ ಪ್ಲಾಸ್ಟಿಕ್ದು ಕಾಣಿಸ್ತಾ ಇದೆ, ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುವಂಥ ಆರ್ಗನೈಸರ್ ಇದು. ಮತ್ತು ಇದರಲ್ಲಿ ನಾವು ಸ್ಟೋರ್ ಮಾಡೋದ್ರಿಂದ ತುಂಬ ಕಾಲ, 1 ವೀಕ್ಗಿಂತ ಹೆಚ್ಚಿಗೆ ಕಾಲನೇ ನಿಮಗೆ ವೆಜಿಟೇಬಲ್ಸ್ಗಳು ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡಿ ಅದರಲ್ಲಿ ನೀವು ಚೆನ್ನಾಗಿ ನೀಟಾಗಿ ಸ್ಟೋರೇಜ್ನ ಮಾಡ್ಕೋಬೋದು. ಮತ್ತು ಏನು ನೆಟ್ಟೆಡ್ ಬ್ಯಾಗ್ಸ್ ತೋರಿಸ್ತಾ ಇದ್ದೀನಿ, ಅದರಲ್ಲೆಲ್ಲ ನಾನು ಅಂದರೆ ಕಟ್ ಮಾಡದೇ ಇರೋವಂಥ ವೆಜಿಟೇಬಲ್ಸ್ನ ಅದರಲ್ಲೇ ಇಡ್ತೀನಿ. ನನಗೆ ಬೇಕಾಗಿರೋವಂಥದ್ದು ಎಷ್ಟು ಬೇಕೋ 1 ವೀಕ್ ಆಗೋಷ್ಟು ಮಾತ್ರ ನಾನು ಕಟ್ ಮಾಡಿ ಬಾಕ್ಸ್ಗಳಲ್ಲಿ ನಾನು ಇಟ್ಕೊಳ್ತೀನಿ. ರಿಯಲಿ ತುಂಬ ಯೂಸ್ಫುಲ್ ಆಗಿದೆ. ನಾವು ಕಟ್ ಮಾಡಿಟ್ರೂ ವೆಜಿಟೇಬಲ್ಸ್ ಎಲ್ಲನೂ ತುಂಬ ಫ್ರೆಶ್ ಆಗಿದೆ. ಇವತ್ತು ಫ್ರಿಡ್ಜ್ ಆರ್ಗನೈಸೇಷನ್ ಜೊತೆ ನಾನು ಸ್ವಲ್ಪ ಬೆಡ್ ಸ್ಪ್ರೆಡ್ಸ್ನೆಲ್ಲನೂ ವಾಶ್ ಮಾಡಿಟ್ಟಿದ್ದೆ.
ಸೊ ವಾಶ್ ಮಾಡಾದ್ಮೇಲೆ ಅದನ್ನು ಎಲ್ಲ ಕಬೋರ್ಡ್ಗಳಿಗೆ ಸೇರಿಸ್ಬೇಕಲ್ವ, ಸೊ ಅದೆಲ್ಲ ಸೇರಿಸ್ತಾ ಇದ್ದೀನಿ. ಲೈಟು ಡಿಮ್ ಆಗಿದೆ ಬಿಕಾಸ್ ನಾನು 0 ಕ್ಯಾಂಡಲ್ ಬಲ್ಬ್ನ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಹಿಂಗೆ ಫೀಲ್ ಆಗ್ತಾಯಿದೆ. ಸೊ ಈ ಬೆಡ್ ಸ್ಪ್ರೆಡ್ಸ್ನೆಲ್ಲನೂ ನೀಟಾಗೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ತಿರ್ಗಾ ನನ್ನ ಫ್ರಿಜ್ ಆರ್ಗನೈಸೇಷನ್ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಬಂದು ನಾನು ಏನೇನು ವೆಜಿಟೇಬಲ್ಸ್ನ ಪರ್ಚೇಸ್ ಮಾಡಿದ್ದೀನಿ, ಆ ವೆಜಿಟೇಬಲ್ಸ್ನೆಲ್ಲನೂ ಫಸ್ಟು ನಾನು ನೀರಲ್ಲಿ ತೊಳೆದು ಇಟ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿ ಸ್ಟೋರೇಜ್ ಮಾಡ್ಕೊಳ್ತೀನಿ. ಈ ಥರ ವೆಜಿಟೇಬಲ್ಸ್ಗಳನ್ನ ಸ್ಟೋರೇಜ್ಗಾಗಿ ಇದು ಎಕ್ಸ್ಟ್ರಾ ಆರ್ಗನೈಸರ್ ಇದು. ಇದರೊಳಗಡೆ ನಾನು ನಾರ್ಮಲಾಗಿ ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲನೂ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ನಾನು ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿಟ್ಟು ಕೆಳಗಡೆ ನಾವು ವೆಜಿಟೇಬಲ್ ಸ್ಟೋರೇಜ್ ಮಾಡೋ ಏರಿಯಾದಲ್ಲಿ ಇಟ್ಕೊಂಡ್ರೆ ಅದನ್ನು ತೆಗೆದು ಜಿಪ್ಲಾಕ್ ಎಲ್ಲನೂ ತೆಗ್ದು ಮಾಡೋ ಅಷ್ಟೊತ್ತಿಗೆ ನನಗೆ ಟೈಮ್ ತುಂಬ ತೊಗೊಳಂಗಾಗುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಎಕ್ಸಸ್ ಆಫ್ ವೆಜಿಟೇಬಲ್ಸ್ ಮಾತ್ರ ನಾನು ಆ ಜಿಪ್ಲಾಕಲ್ಲಿ ಹಾಕಿ ಕೆಳಗಡೆ ವೆಜಿಟೇಬಲ್ಸ್ ಇರೋ ಏರಿಯಾದಲ್ಲಿ ಇಟ್ಟಿರ್ತೀನಿ. ಮಿಕ್ಕಿದ್ದೆಲ್ಲ ವೆಜಿಟೇಬಲ್ಸ್ನು ಅಂದರೆ ಆ ವೀಕ್ಗೆ ಬೇಕಾಗುವಂಥ ವೆಜಿಟೇಬಲ್ಸ್ನೆಲ್ಲ ನಾನು ಈ ಥರ ಆರ್ಗನೈಸರಲ್ಲಿ ನಾನು ಸ್ಟೋರೇಜ್ ಮಾಡ್ಕೋತೀನಿ. ಇದೂ ಅಷ್ಟೇ ಒನ್ ಆಫ್ ದ ಬೆಸ್ಟ್ ಮೀನ್ಸ್ ಆಫ್ ಆರ್ಗನೈಸರ್ ಇದು. ಫಸ್ಟ್ ಎಲ್ಲನೂ ಕ್ಲೀನಾಗಿ ನಾವು ಆವಾಗ ತೆಗೆದು ವಾಶ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ವೆಜಿಟೇಬಲ್ಸ್ ತಂದಾಗಲೇ ನಾನು ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಒಂದೊಂದು ಸತಿ ನೀವು ಬೇಕಿಂಗ್ ಸೋಡಾ ಹಾಕಿ ಕೂಡ, ವಿನಿಗರು ಅಥವಾ ಬೇಕಿಂಗ್ ಸೋಡಾ ಹಾಕಿ ಕೂಡ ನೀವು ವೆಜಿಟೇಬಲ್ಸ್ನೆಲ್ಲನೂ ವಾಶ್ ಮಾಡ್ಕೋಬೋದು. ಸೊ ನಾನು ವಾಶ್ ಮಾಡಿ ಒರೆಸ್ಬಿಟ್ಟು ನಾನು ಇಟ್ಟಿರ್ತೀನಿ. ಸೊ ದಟ್ ನನಗೆ ಈಸಿಯಾಗಿ ಆಕ್ಸೆಸಬಲ್ ಆಗುತ್ತೆ. ಮತ್ತು ನಾನು ಈಸಿಯಾಗಿ ಕುಕ್ ಮಾಡಬೇಕಾದ್ರೆ ಎಲ್ಲನೂ ಬೆಳಗ್ಗೆ ಹೊತ್ತು ಅಥವಾ ಎನಿ ಟೈಮ್ ಕುಕ್ ಮಾಡಬೇಕಾದ್ರೆ ಈಸಿಯಾಗಿ ನಾನು ಅದನ್ನೆಲ್ಲನೂ ಯೂಸ್ ಮಾಡ್ಕೋಬೋದು. ಸೊ ಈ ಥರ ನಾನು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ನೀಟಾಗೆಲ್ಲನೂ ತೊಳೆದು ಒರೆಸ್ಬಿಟ್ಟು ನಾನು ವೆಜಿಟೇಬಲ್ಸ್ನೆಲ್ಲನೂ ಯೂಸ್ ಮಾಡ್ಕೋತೀನಿ. ನಾರ್ಮಲಿ ಇದೆಲ್ಲನೂ ನಾನು ವೀಕೆಂಡ್ಸಲ್ಲೇ ಮಾಡ್ಕೊಂಡ್ಬಿಡ್ತೀನಿ, ಸ್ಯಾಟರ್ಡೇಸ್ ಇಲ್ಲ ಸಂಡೇಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದಟ್ ಥ್ರೂ ಔಟ್ ವೀಕೆಂಡ್ ಥ್ರೂ ಔಟ್ ವೀಕ್ ನನಗೆ ಯೂಸ್ಫುಲ್ ಆಗುತ್ತೆ. ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋದಕ್ಕೂ ನನಗೆ ತುಂಬ ಟೈಮ್ ಸ್ಪೇರ್ ಆಗುತ್ತೆ. ಆವಾಗ ತೆಗ್ದು ಆವಾಗ ತೊಳೆದು ಆವಾಗ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ನನಗಿದು ಬೆಸ್ಟ್ ಮೀನ್ಸ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನು ಈ ಥರ ಯೂಸ್ ಮಾಡ್ತೀನಿ.
ಕ್ಯಾಪ್ಸಿಕಮ್ನ ಕಟ್ ಮಾಡಬೇಕಂದ್ರೆ ನಾವು ಈ ಥರ ಸ್ಲೈಸ್ನ ಸೆಂಟ್ರಲ್ಲಿ ಇಟ್ಕೊಂಡು ಸೆಂಟ್ರಿಂದ ನಾವು ಸ್ಲೈಸ್ ಮಾಡ್ಕೊಳ್ತಾ ಹೋದರೆ ಈಸಿಯಾಗಿ ಕಟ್ ಮಾಡ್ಬೋದು ಮತ್ತು ವೇಸ್ಟೇಜ್ ಕೂಡ ನಾವು ಈಸಿಯಾಗಿ ತೆಗಿಬೋದು. ಸೊ ಹಾಗಾಗಿ ಇದೊಂಥರ ಬೆಸ್ಟ್ ಮೀನ್ಸ್ ನಾವು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ಳೋದಕ್ಕೆ. ನಾವು ಸೆಂಟ್ರಿಗೆ ಕಟ್ ಮಾಡೋ ಬದಲು ಸುತ್ತಲೂ ರೌಂಡಾಗಿ ನಾವು ಕಟ್ ಮಾಡ್ಕೊಳ್ತಾ ಬಂದುಬಿಟ್ರೆ ನೀವು ಓಪನ್ ಮಾಡಿದ ತಕ್ಷಣ ವೇಸ್ಟ್ ಕೂಡ ನಮಗೆ ಹಾಗೆ ಸಿಗುತ್ತೆ. ಅದನ್ನು ತೆಗೆದಾಕ್ಬಿಟ್ಟು ಮಿಕ್ಕಿದ್ದನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀವಿ. ಇವನ್ ನೀವು ಈ ಬಾಕ್ಸಲ್ಲಿ ಸೊಪ್ಪುಗಳನ್ನ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು. ಸೊಪ್ಪನ್ನ ತಂದು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇದನ್ನು ಒಣಗಿಸಿದ್ದೀನಿ. ಅಂದರೆ ಡ್ರೈ ಆಗಿದೆ, ನೀರೆಲ್ಲನೂ ಇದ್ರ ಒಳಗಡೆ ಡ್ರೈ ಆಗಿದೆ. ಸೊ ಡ್ರೈ ಆಗಿರುವಂಥ ಸೊಪ್ಪನ್ನ ನೀವು ಈ ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು. ನೀರು ಬಿಟ್ಕೊಳ್ಳೋದಿಲ್ಲ ಮತ್ತು ತುಂಬಾ ಫ್ರೆಶ್ ಆಗಿರುತ್ತೆ. ಎಲ್ಲ ವೆಜಿಟೇಬಲ್ಸೂ ಅಷ್ಟೇ. ಕೆಳಗಡೆ ಅದೇನೋ ಅವ್ರು ಟ್ರೇ ಟೈಪ್ ಕೊಟ್ಟಿರ್ತಾರೆ, ಮೋಸ್ಟ್ ಪ್ರಾಬ್ಲಿ ಅದರಿಂದ ಇರ್ಬೋದು. ತುಂಬಾ ಫ್ರೆಶ್ ಆಗೇನೇ ಇರುತ್ತೆ. ಎಲ್ಲ ವೆಜಿಟೇಬಲ್ಸೂ ತುಂಬ ಫ್ರೆಶ್ ಆಗೇ ಇರುತ್ತೆ. ಸೊ ಮತ್ತು ನಾನು ನಿಮ್ಗೆ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ಇವತ್ತು. ಇದು ನಾನು ನಿಮ್ಗೆ ಇನ್ನೊಂದು ಆರ್ಗನೈಸರ್ ತೋರಿಸಿದ್ದೆ. 3 ಬಾಕ್ಸ್ 3 ಕಂಟೈನರ್ ಒಂದೇ ಬಾಕ್ಸಲ್ಲಿ ಬರೋದನ್ನು. ಅದರೊಳಗಡೆ ನಾನು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಸ್ಟೋರ್ ಮಾಡ್ಕೊಂಡಿದ್ದೀನಿ.
ಟಿಶ್ಯೂ ಖಾಲಿ ಆಗಿರೋದ್ರಿಂದ ನ್ಯೂಸ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ ನಾನಿವತ್ತು. ನಾರ್ಮಲಾಗಿ ಟಿಶ್ಯೂ ಯೂಸ್ ಮಾಡ್ತೀನಿ ಅದಕ್ಕೆಲ್ಲನೂ. ಟಿಶ್ಯೂ ಇಲ್ಲದೆ ಇರೋದ್ರಿಂದ ನ್ಯೂಸ್ ಪೇಪರ್ನ ಯೂಸ್ ಮಾಡಿದ್ದೀನಿ. ಅದರಲ್ಲಿ ನೀರು ತೇವಾಂಶ ಏನು ಬರುತ್ತೆ ಅದೆಲ್ಲನೂ ಅದು ಅಬ್ಸರ್ವ್ ಆಗಿರುತ್ತೆ. ಸೊ ನಾನು ಈ ರೀತಿ ನಾನು ರೆಫ್ರಿಜರೇಟರಲ್ಲಿ ಟಾಪಲ್ಲಿ ನಾನು ಟಾಪ್ ಇದರ ಶೆಲ್ಫಲ್ಲಿ ಕಟ್ ಮಾಡಿರೋಂತಹ ವೆಜಿಟೇಬಲ್ಸು, ಸೊಪ್ಪು ಇದನ್ನೆಲ್ಲ ನಾನು ಸ್ಟೋರ್ ಮಾಡ್ತೀನಿ. ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲನೂ ಆ 3 ಕಂಟೈನರ್ಸ್ ಜಾರ್ ಏನಿದೆ ಅದರಲ್ಲಿ, ಅದರ ನೆಕ್ಸ್ಟು ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲನೂ ಎಕ್ಸಸ್ ಇರೋದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ನೀವು ನಿಮ್ಗೆ ಹೆಂಗೆ ಅನುಕೂಲ ಬೇಕೋ ನೀವು ಆ ಥರ ಸ್ಟೋರ್ ಮಾಡ್ಕೋಬೋದು. ಬಟ್ ಒಂದಂತೂ ನಿಜ, ನಾನು ಯೂಸ್ ಮಾಡ್ತಿರೋ ಎಲ್ಲ ರೆಫ್ರಿಜಿರೇಟರ್ ಆರ್ಗನೈಸರ್ ಕೂಡ ದಿ ಬೆಸ್ಟ್ ಮೀನ್ಸ್ ಆಫ್ ಆರ್ಗನೈಸರ್ಸು. ಈ ಕಂಟೈನರ್ಸ್ಗಳನ್ನ ನೀವು ಯೂಸ್ ಮಾಡೋದ್ರಿಂದ ಐ ಆಮ್ ಶ್ಯೂರ್ ನಿಮಗೆ ಕೂಡ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ. ನೆಕ್ಸ್ಟ್ ನಾನು ನಿಮಗಿಲ್ಲೊಂದು ಏನಂತಾರೆ, ಇದು ಊದ್ಕಡ್ಡಿನ ಸಿಕ್ಸೋ ಅಂತಹ ಒಂದು ಪ್ಲೇಟ್ ಇದು. ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಿಂದಾನೇ ಪರ್ಚೇಸ್ ಮಾಡಿದ್ದೆ. ಇದ್ರದ್ದು ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದು ಬಂದ್ಬಿಟ್ಟು ದಿ ಬೆಸ್ಟ್ ಮೀನ್ಸ್, ನಾನು 2 ಕಡೆ ಇಟ್ಟಿದ್ದೀನಿ ನನ್ನ ಹಾಲಲ್ಲಿ. ತುಂಬಾ ಇಟ್ಸ್ ಗುಡ್ ಮೀನ್ಸ್ ಆಫ್ ಡೆಕೋರ್ ಕೂಡ ಇದು. ಮತ್ತು ನೀವು ನಾನು ಇದನ್ನು 2 ಕಡೆ ಯೂಸ್ ಮಾಡ್ತಾಯಿದ್ದೀನಿ. ಮನೇಲೆಲ್ಲನೂ ಈವ್ನಿಂಗ್ ಪೂಜೆ ಮಾಡಾದಮೇಲೆ ಈ ಥರ ನಾವು ಹಿಂಗೆ ಸಿಕ್ಸೋದ್ರಿಂದ ಮನೇಲೆಲ್ಲನೂ ಒಂಥರ ವೆರಿ ಗುಡ್ ಮೀನ್ಸ್ ಆಫ್ ಫ್ರೇಗ್ರೆನ್ಸ್ ಕೂಡ ಇರುತ್ತೆ, ಮತ್ತು ಒಂಥರ ಮನಸ್ಸಿಗೆ ಶಾಂತಿನೂ ಸಿಗುತ್ತೆ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲೇ ಪರ್ಚೇಸ್ ಮಾಡಿದ್ದು. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಮತ್ತು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.